ಗಣೇಶ ಪುರಾಣ ಅಧ್ಯಾಯ 13. ಒಂದಾನೊಂದು ದಿನ ಗಜಾನನನು ಪರಾಶರ ಮುನಿಯನ್ನ ಕುರಿತು, ಓ ತಂದೆಯೇ, ಸಿಂಧೂರ ದೈತ್ಯನಿಂದ ಭೂಮಿಯಲ್ಲಿ ಯಜ್ಞ ಯಾಗಾದಿ ಸತ್ಕರ್ಮಗಳು ನಾಶವಾಗಿವೆ. ಅದರಿಂದ ಋಷಿ ಮುನಿಗಳಿಗೂ ಸಜ್ಜನ ಸಾಧು ಜನರಿಗೂ ಬಾಧೆಯುಂಟಾಗಿದೆ. ನಾನು ಗಜಾನನನ ರೂಪದಿಂದ ದುಷ್ಟರ ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿ ಆ ಮೂಲಕ ಲೋಕಕ್ಕೆ ಆನಂದವನ್ನು ಉಂಟು ಮಾಡಬೇಕಾಗಿದೆ. ಅದಕ್ಕಾಗಿ ನೀವು ನನ್ನ ಶಿರಸ್ಸಿನಲ್ಲಿ ಕೈಯಿಟ್ಟು ಆಶೀರ್ವಾದ ಮಾಡಿರಿ. ನಿಮ್ಮ ಅನುಗ್ರಹ ಬಲದಿಂದ ಆ ಕಾರ್ಯವನ್ನು ನಾನು ಮಾಡುವೆನು ಎಂದ. ಆಗ ಪರಾಶರ ಮುನಿಗಳು ತಮ್ಮ ಕೈಯನ್ನು ಗಜಾನನ ಶಿರಸ್ಸಿನಲ್ಲಿಟ್ಟು ಅಭಯ ಆಶೀರ್ವಾದಗಳನ್ನು ಪ್ರದಾನ ಮಾಡಿದರು. ಬಾಲಕನು ಸಂತೋಷಚಿತ್ತನಾಗಿ ತಾಯಿ ತಂದೆಗಳಿಗೆ ನಮಸ್ಕರಿಸಿ ದುರ್ಗಾದೇವಿಯನ್ನು ಹರಿಹರರನ್ನು ಧ್ಯಾನ ಮಾಡಿ ತನ್ನ 4 ಕೈಗಳಲ್ಲಿ ಅಂಕುಶ, ಪಾಶ, ಪರಶು, ಕಮಲಗಳನ್ನು ಹಿಡಿದು ಮೂಷಕವನ್ನೇರಿ ಯುದ್ಧಕ್ಕೆ ಹೊರಟನು. ಗೃಸಣೇಶ್ವರ ಸಮೀಪದಲ್ಲಿರುವ ಸಿಂಧೂರವಾಡಿ ಎಂಬ ಸಿಂಧೂರ ದೈತ್ಯನ ರಾಜಧಾನಿಯ ಉತ್ತರ ದಿಕ್ಕಿನಲ್ಲಿ ನಿಂತು ಸಿಂಹನಾದ ಮಾಡಿದನು. ಆ ಧ್ವನಿಯನ್ನ ಕೇಳಿ ಸಿಂಧೂರನು ಆ ಧ್ವನಿ ಏನೆಂಬುದನ್ನು ತಿಳಿದುಕೊಂಡು ಬರಲು ದೂತರನ್ನ ಕಳಿಸಿಕೊಟ್ಟನು. ದೂತರು ಬಂದು ವರ್ತಮಾನ ತಿಳಿಸಿದ ಬಳಿಕ 9 ವರ್ಷದ ಬಾಲಕನು ತನ್ನ ಮೇಲೆ ಯುದ್ಧಕ್ಕೆ ಬಂದುದಕ್ಕೆ ಆಶ್ಚರ್ಯಪಡುತ್ತಾ ಮಂತ್ರಿಗಳನ್ನ, ಸೇನೆಯನ್ನ ಬಿಟ್ಟು ತಾನೊಬ್ಬನೇ ಆಯುಧ ಧರಿಸಿ ಯುದ್ಧಕ್ಕೆ ಹೋದನು. ಪ್ರಾರಂಭದಲ್ಲಿ ಪರಸ್ಪರರು ದೂಷಿಸಿದರು. ನಂತರ ಗಜಾನನನು ತನ್ನ ವಿರಾಟ್ ರೂಪವನ್ನು ತೋರಿಸಿದನು. ನಂತರ ದೈತ್ಯನು ಆಯುಧಗಳನ್ನು ಹಿಡಿದು ದೇವನ ಸಮೀಪಕ್ಕೆ ಹೋದನು. ಆಗ ದೇವನು ದೈತ್ಯನ ಕುತ್ತಿಗೆಯನ್ನು ತನ್ನ 2 ಕೈಗಳಿಂದ ಹಿಡಿದು ಅವನ ಶರೀರವನ್ನು ಬಲವಾಗಿ ಹಿಚುಕಿದನು. ಆಗ ಸಿಂಧೂರ ದೈತ್ಯನ ಶರೀರದಿಂದ ಹೊರಟ ರಕ್ತವನ್ನು ತನ್ನ ಮುಖಕ್ಕೂ ಮೈಗೂ ಬಳಿದುಕೊಂಡನು. ಸಿಂಧೂರ ವದನನೆಂದು ಸಿಂಧೂರ ಪ್ರಿಯನೆಂದು ಪ್ರಸಿದ್ಧಿಗೊಂಡನು. ಹೀಗೆ ದೈತ್ಯನು ನಾಶವಾದ ಕೂಡಲೇ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಮಂಗಲವಾದ್ಯಗಳು ಮೊಳಗಿದವು. ಸಕಲ ದೇವತೆಗಳು, ಸಕಲ ಋಷಿ ಮುನಿಗಳು, ಸಕಲ ರಾಜರು ಅಲ್ಲಿಗೆ ಬಂದು ಗಜಾನನ ದೇವರನ್ನ ಪೂಜಿಸಿದರು, ಸ್ತೋತ್ರ ಮಾಡಿದರು. ಆ ಸ್ಥಳವು ರಾಜಸದನವೆಂದು ಪ್ರಸಿದ್ಧ ಕ್ಷೇತ್ರವಾಯಿತು. ಆ ಸಮಯದಲ್ಲಿ ವರೇಣ್ಯ ರಾಜನು ಗಜಾನನನು ತನ್ನ ಪುತ್ರನೆಂಬುದನ್ನು ತಿಳಿದು ಅದನ್ನು ತಿಳಿಯದೆ ಆತನನ್ನು ತ್ಯಾಗ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟನು. ಆಗ ಗಜಾನನನು ಅವನನ್ನು ಸಂತೈಸುತ್ತಾ, ಹಿಂದಿನ ಕಲ್ಪದಲ್ಲಿ ನೀನು ಹಾಗೂ ನಿನ್ನ ಪತ್ನಿ ಒಣಗಿದ ಆಲದೆಲೆಯನ್ನು ತಿಂದುಕೊಂಡು ಕಷ್ಟಕರವಾದ ತಪಸ್ಸನ್ನು ಮಾಡಿದಿರಿ. ಆಗ ನನ್ನಿಂದ ಪುತ್ರವರವನ್ನು ಕೇಳಿದ್ದಿರಿ. ಆ ಕಾರಣಕ್ಕಾಗಿ ಸಿಂಧೂರ ದೈತ್ಯನ ವಧೆ ಮಾಡಲು ಅವತಾರ ಮಾಡುವ ಕಾಲಕ್ಕೆ ನಿಮ್ಮ ಪುತ್ರನಾಗಿ ಹುಟ್ಟಿದೆನು. ನಿಜವಾಗಿ ನಿರಾಕಾರನಾದ ನನಗೆ ಶರೀರ ಧಾರಣೆ ಎಂಬುದೇ ಇಲ್ಲ. ಲೋಕಕ್ಕೆ ಸಂತೋಷ ಹಾಗೂ ಸಂರಕ್ಷಣೆ ಮಾಡುವುದಕ್ಕೂ ವರವನ್ನು ನಿಜಗೊಳಿಸಲಿಕ್ಕೂ ನಾನು ಹುಟ್ಟಿ ಬಂದಿದ್ದೆನು. ಇನ್ನು ನನ್ನ ಸ್ಥಾನವನ್ನು ಸೇರುವೆನು ಎಂದು ಹೇಳಿದ. ಹಾಗೂ ವರೇಣ್ಯ ರಾಜನು ತನಗೆ ಮೋಕ್ಷ ಮಾರ್ಗ ಉಪದೇಶ ಮಾಡಬೇಕೆಂದು ಕೇಳಿಕೊಂಡನು. ಆಗ ಅವನನ್ನು ತನ್ನ ಪೀಠದಲ್ಲಿ ಕುಳ್ಳರಿಸಿಕೊಂಡು ಅವನ ತಲೆಯ ಮೇಲೆ ಕೈಯಿಟ್ಟು ಗಣೇಶ ಗೀತೆಯನ್ನು ಉಪದೇಶಿಸಿದನು. ಆ ಗೀತಾಸಾರವನ್ನು ತಿಳಿದು ವರೇಣ್ಯ ರಾಜನು ತನ್ನ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತಾನು ವನದಲ್ಲಿ ಗಣೇಶ ಗೀತೆಯನ್ನು ಪಠಿಸುತ್ತಾ ವೈರಾಗ್ಯದಿಂದ ಕೂಡಿ ಗಜಾನನನ್ನು ಧ್ಯಾನಿಸುತ್ತಾ ನೀರಲ್ಲಿ ನೀರು ಕೂಡಿದಂತೆ ಗಜಾನನ ಸ್ವರೂಪನಾಗಿ ಬಿಟ್ಟ. ಬ್ರಹ್ಮದೇವನು ಅನಂತರ ವ್ಯಾಸರಿಗೆ ಕಲಿಯುಗದಲ್ಲಿ ಗಣೇಶನ ಅವತಾರ ಹೇಗಾಗುವುದೆಂಬುದನ್ನು ಹೇಳಿದರು. ಕಲಿಯುಗದಲ್ಲಿ ಜನರು ಅಸತ್ಯವನ್ನು ನುಡಿಯುವವರಾಗುತ್ತಾರೆ, ಆಚಾರಹೀನರಾಗುತ್ತಾರೆ. ಬ್ರಾಹ್ಮಣರು ವೇದಾಧ್ಯಯನವನ್ನು, ಸ್ನಾನ ಸಂಧ್ಯಾದಿ ಕರ್ಮಗಳನ್ನು ಬಿಡುವರು. ದುಷ್ಟರಿಂದ ದಾನವನ್ನು ಗ್ರಹಿಸುತ್ತಾರೆ. ಪರಾಪವಾದ, ಪರನಿಂದೆ, ಪರಸ್ತ್ರೀ ಸಲ್ಲಾಪ ಇವುಗಳಲ್ಲಿ ಆಸಕ್ತರಾಗುತ್ತಾರೆ. ವಿಶ್ವಾಸಘಾತುಕರಾಗುತ್ತಾರೆ. ವೇದ ವಿಧಿಯನ್ನು ನಿಂದಿಸುವರು.
ಬ್ರಾಹ್ಮಣರು ಶೂದ್ರ ಕರ್ಮವನ್ನು, ಕ್ಷತ್ರಿಯರು ವೈಶ್ಯ ಕರ್ಮವನ್ನು, ವೈಶ್ಯರು ಅತಿ ಶೂದ್ರ ಕರ್ಮವನ್ನು ಮಾಡುವರು. ಜನರು ಸುಳ್ಳು ಸಾಕ್ಷಿ, ಲಂಚ, ಸಜ್ಜನರ ನಿಂದೆ, ದುಷ್ಟ ಸಹವಾಸ ಇವುಗಳಲ್ಲಿ ಆಸಕ್ತರಾಗಿರುವರು. ಬಲಶಾಲಿಗಳು ದುರ್ಬಲರನ್ನು ಬಾಧಿಸುವರು. ಜನರಿಗೆ ದಾರಿದ್ರ್ಯವೂ ಉಪವಾಸವೂ ಹಸಿವೆ ಬಾಧೆಯೂ ಹೆಚ್ಚಾಗುವುದು. ಸ್ತ್ರೀಯರಲ್ಲಿ ಪಾತಿವ್ರತ್ಯವು ನಾಶವಾಗಿ ದುರ್ಮಾರ್ಗ ಆಸಕ್ತಿಯು ಹೆಚ್ಚುವುದು. 5-6 ವರ್ಷಗಳ ಕನ್ಯೆಯರು ಪ್ರಸವಿಸುವರು. 14 ವರ್ಷಕ್ಕೆ ಸಹ ಜನರಿಗೆ ಮುಪ್ಪು ಬರುವುದು. ತೀರ್ಥಕ್ಷೇತ್ರಗಳ ಮಹಿಮೆಯು ಲೋಪವಾಗುವುದು. ಹೀಗಾಗಿ ಲೋಕವು ಕಷ್ಟಕ್ಕೆ ಒಳಗಾಗುವುದು. ಆಗ ದೇವತೆಗಳ ಹಾಗೂ ಮುನಿಗಳ ಪ್ರಾರ್ಥನೆಯಂತೆ ಗಜಾನನನು ಧೂಮ್ರವರ್ಣನೆಂಬ ಹೆಸರಿನಿಂದ ಪ್ರಕಟಗೊಂಡು ಕತ್ತಿಯನ್ನು ಹಿಡಿದು ನೀಲಿ ಬಣ್ಣದ ಕುದುರೆಯನ್ನೇರಿ ದುಷ್ಟರನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಅಂತರ್ಧಾನನಾಗುವನು ಎಂದು ಬ್ರಹ್ಮನು ವ್ಯಾಸರಿಗೆ ಹೇಳುತ್ತಾ, ನಿನಗೆ 4 ವೇದಗಳು ವರ್ಣಿಸಲು ಅಸಾಧ್ಯವಾದ ಮಹಾಮಹಿಮನಾದ ಪರಮಾತ್ಮನ ಕಥೆಯನ್ನು ಹೇಳಿರುವೆನು. ನೀನು ಇನ್ನು ತಪೋನುಷ್ಠಾನಕ್ಕೆ ಹೋಗು, ನಾನು ನನ್ನ ಕಾರ್ಯವನ್ನು ಮಾಡುವೆನು ಎಂದು ಹೇಳಿ ಮೌನವನ್ನು ಧಾರಣ ಮಾಡಿದನು. ಆ ಬಳಿಕ ವ್ಯಾಸರು ಯೋಗ್ಯವಾದ ಸ್ಥಳವನ್ನು ಸೇರಿ 12 ವರ್ಷ ಏಕಾಕ್ಷರೀ ಮಂತ್ರವನ್ನು ಜಪಿಸಿದ ಮೇಲೆ ಗಣೇಶನು ಪ್ರತ್ಯಕ್ಷನಾದನು. ಆತನು ವ್ಯಾಸರಿಗೆ ವರವನ್ನು ಕೊಟ್ಟು ತೇಜೋರೂಪನಾಗಿ ವ್ಯಾಸರ ಶರೀರವನ್ನು ಪ್ರವೇಶಿಸಿದನು. ಅನಂತರ ವ್ಯಾಸರು ಪುರಾಣಗಳನ್ನು ರಚಿಸಿ ವೈಶಂಪಾಯನ ಋಷಿಗೆ ಎಲ್ಲ ಪುರಾಣಗಳನ್ನು ಅಭ್ಯಾಸ ಮಾಡಿಸಿದರು. ಆ ಬಳಿಕ ಕ್ರಮೇಣವಾಗಿ ಗಣೇಶ ಪುರಾಣ ಭೂಮಿಯಲ್ಲಿ ಪ್ರಚಾರವಾಯಿತು. ಎಲ್ಲ ಪುರಾಣಗಳು ಪ್ರಚಾರವಾದವು. ಭೃಗುಮುನಿಯು ಸೂರ್ಯಕಾಂತರಾಜನಿಗೆ ಹೇಳಿದ್ದು ಹೀಗೆ: ಎಲೈ ಸೋಮಕಾಂತರಾಜನೇ, ಹೀಗೆ ಬ್ರಹ್ಮನು ವ್ಯಾಸರಿಗೂ ವ್ಯಾಸರು ವೈಶಂಪಾಯನರಿಗೂ ಹೇಳಿದ ಗಣೇಶ ಪುರಾಣವನ್ನು ನಾನು ನಿನಗೆ ಹೇಳಿರುವೆನು. ಇದರಿಂದ ನಿನ್ನ ಶರೀರ ರೋಗವೆಲ್ಲವೂ ನಿವಾರಣೆಯಾಗಿ ಸುಗಂಧದಿಂದಲೂ ತೇಜಸ್ಸಿನಿಂದಲೂ ಕೂಡಿದ ಶರೀರವನ್ನು ನೀನು ಪಡೆದಿರುವಿ. ಪ್ರತಿದಿನವೂ ಗಣೇಶ ಪುರಾಣವನ್ನು ಶ್ರವಣ ಮಾಡಿದ ಬಳಿಕ 1 ಬೊಗಸೆ ನೀರನ್ನು ಪಾಪ ಪುರುಷನಿಂದ ಸುಟ್ಟು ಹೋದ ಮಾವಿನ ಮರದ ಬೂದಿಗೆ ಹಾಕುತ್ತಾ ಬಂದಿರುವುದರಿಂದ ಆ ಬೂದಿಯಲ್ಲಿ ಮಾವಿನ ಮರವು ಹುಟ್ಟಿ ಹಿಗಿದು ಹೂಗಳಿಂದ ಪ್ರಕಾಶಿಸುತ್ತಿರುವುದು. ಇನ್ನು ನೀನು ನಿನ್ನ ಊರಿಗೆ ಪ್ರಯಾಣಿಸಬಹುದು ಎಂದು ಹೇಳಿದರು. ಆ ಸಮಯಕ್ಕೆ ಸರಿಯಾಗಿ ಗಣೇಶ ದೂತರು ಪ್ರಕಾಶಮಾನವಾದ ವಿಮಾನದೊಡನೆ ಅಲ್ಲಿಗೆ ಬಂದರು. ಜನ್ಮಾಂತರದಲ್ಲಿಯ ಪುಣ್ಯ ಫಲದಿಂದ ಉಂಟಾದ ಗಣೇಶ ಪುರಾಣ ಶ್ರವಣದಿಂದ ಸೋಮಕಾಂತರಾಜನ ಪಾಪಗಳೆಲ್ಲ ನಾಶವಾಗಿದ್ದು ಅವನನ್ನು ಗಣೇಶ ಲೋಕಕ್ಕೆ ಕರೆದೊಯ್ಯಲು ವಿಮಾನ ಬಂದಿತ್ತು. ರಾಜ ಸೋಮಕಾಂತನು, ಪತ್ನಿ ಸುಧರ್ಮೆಯು, ಸುಬಲ ಜ್ಞಾನಗಮ್ಯರೆಂಬ ಮಂತ್ರಿಗಳು ಭೃಗು ಮುನಿಯ ಅಪ್ಪಣೆಯಂತೆ ಪಡೆದು ವಿಮಾನದಲ್ಲಿ ಕುಳಿತು ಗಣೇಶ ಲೋಕಕ್ಕೆ ಹೊರಟರು. ದಾರಿ ಮಧ್ಯದಲ್ಲಿ ದೇವಪುರವನ್ನು ಕಂಡು ಅಲ್ಲಿ ಇಳಿದು ತಮ್ಮ ಪುತ್ರನಾದ ಹೇಮಕಂಠನಿಗೂ ಪುರನಾಗರಿಕರಿಗೂ ಭೇಟಿಯಾಗಿ ಗಣೇಶ ಪುರಾಣ ಮಹಿಮೆಯನ್ನು, ತಾವು ಈವರೆಗೆ ನಡೆದ ಸಂಗತಿಯನ್ನು ಎಲ್ಲವನ್ನ ತಿಳಿಸಿ ಪುನಃ ವಿಮಾನವೇರಿ ಗಣೇಶ ಲೋಕವನ್ನು ಸೇರಿದರು. ಸೋಮಕಾಂತರಾಜನು ಸಾಯುಜ್ಯ ಮುಕ್ತಿಯನ್ನು, ಮಿಕ್ಕವರು ಸಾಮೀಪ್ಯ ಮುಕ್ತಿಯನ್ನು ಪಡೆದರು.